ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಶ್ಲೋಕ ಮಕ್ಕಳಿಗೋಸ್ಕರನೇ. ಇದು ಕೂಡ ವಿಷ್ಣು ಸಹಸ್ರನಾಮದಲ್ಲಿನ ಶ್ಲೋಕ. ಈ ಶ್ಲೋಕದ ಮೂಲಕ ನಾವು ಭಗವಂತನಲ್ಲಿ ಬೇಡುವುದೇನೆಂದರೆ, ನಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಜ್ಞಾಪಕ ಶಕ್ತಿ ಕೊಟ್ಟು ಅವ್ರಿಗೆ ಜೀವನದಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುವಂತೆ ಮಾಡು ಭಗವಂತ ಅಂತ. ಹೌದು, ಅಷ್ಟೇ ಅಲ್ವಾ ನಾವು ನಮ್ಮ ಮಕ್ಕಳಿಗೋಸ್ಕರ ಕೇಳ್ಕೊಳ್ಳೋದು. ಹೌದು, ಎಲ್ಲವೂ ಮಕ್ಕಳಿಗೋಸ್ಕರ. ನಮ್ಮ ತನು ಮನ ಧನ ನಮ್ಮ ಜೀವ ಎಲ್ಲನೂ ಮಕ್ಕಳಿಗೋಸ್ಕರನೇ ಅಲ್ವಾ. ಎಲ್ಲ ತ್ಯಾಗನೂ ಮಕ್ಕಳಿಗೋಸ್ಕರನೇ. ಹೌದು, ಹಾಗಾಗಿನೇ ಇವತ್ತು ನಾನು ಮಕ್ಕಳಿಗೋಸ್ಕರ ಅಂತಲೇ ಈ ಶ್ಲೋಕ ತಗೊಂಡು ಬಂದಿದ್ದೀನಿ. ನಿತ್ಯವೂ ಈ ಶ್ಲೋಕವನ್ನು ಪಠಿಸುವುದರಿಂದ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಮನಸ್ಸು ಶಾಂತವಾಗಿರುತ್ತದೆ ಹಾಗೂ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಬರುತ್ತದೆ. ಈ ಶ್ಲೋಕವನ್ನು ಮಕ್ಕಳಿಗೆ ಹೇಳ್ಕೊಡುವಾಗ ಇದರ ಅರ್ಥವನ್ನು ಸರಳವಾಗಿ ತಿಳಿಸಿಕೊಡಿ. ನಿಮ್ಮ ಮಕ್ಕಳಿಗೆ ಇದೊಂದು ಧೈರ್ಯ ಮತ್ತು ಜ್ಞಾನದ ಮಂತ್ರ ಅಂತ ಹೇಳಿ. ನಿತ್ಯವೂ ಇದನ್ನು ಹೇಳೋದ್ರಿಂದ ಅವರು ಬುದ್ಧಿವಂತರಾಗುತ್ತಾರೆ ಅಂತ ಹುರಿದುಂಬಿಸಿ. ಶ್ಲೋಕದ ಪದಗಳ ಕಂಪನಗಳು ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಶಿಸ್ತನ್ನು ಬೆಳೆಸಲು ಸಹಕಾರಿಯಾಗುತ್ತವೆ. ಹಾಗೆ ಮಕ್ಕಳು ಈ ಶ್ಲೋಕವನ್ನು ದಿನನಿತ್ಯವೂ ಪಾರಾಯಣ ಮಾಡಿದಾಗ ಅವರಲ್ಲಿ ಆಲಸ್ಯ, ನಕಾರಾತ್ಮತೆ ದೂರವಾಗಿ ಮನಸ್ಸು ಪ್ರಕಾಶಮಾನವಾಗುತ್ತದೆ. ಜೀವನದಲ್ಲಿ ಒಳ್ಳೆಯದನ್ನು ಗ್ರಹಿಸುವ ಶಕ್ತಿ ಹೆಚ್ಚಾಗುತ್ತದೆ. ಮಕ್ಕಳು ಈ ಶ್ಲೋಕವನ್ನು ಪಠಿಸಿದಾಗ ಅವರಲ್ಲಿ ವಿನಯತೆ ಮತ್ತು ದೇವರ ಮೇಲೆ ಭಕ್ತಿ ಹೆಚ್ಚಾಗುತ್ತದೆ. ತಮಗೆ ಸಾಮರ್ಥ್ಯ ನೀಡುವವನು ಅವನೇ ಅಂತ ಅವರು ತಿಳಿದುಕೊಂಡಾಗ ಅಹಂಕಾರ ಕಡಿಮೆಯಾಗಿ ಕಲಿಕೆಯಲ್ಲಿ ಆಸಕ್ತಿ ಬೆಳೆಯುತ್ತದೆ. ಇದು ಅವರನ್ನು ಒಳ್ಳೆಯ ವ್ಯಕ್ತಿಗಳನ್ನಾಗಿ ರೂಪಿಸಲು ಸಹಾಯ ಮಾಡುತ್ತದೆ. ಈ ಶ್ಲೋಕದಿಂದ ಮಕ್ಕಳಲ್ಲಿ ಒಂದು ಶಿಸ್ತು ಬೆಳೆಯುತ್ತೆ, ಸಮಯ ಪಾಲನೆ, ದೈನಂದಿನ ಕಾರ್ಯಗಳಲ್ಲಿ ನಿಯಮಿತತೆ ಬರುತ್ತೆ. ಇದು ಅವರ ಕಲಿಕೆಗೆ ತುಂಬಾ ಸಹಕಾರಿ. ಜೊತೆಗೆ ಒಳ್ಳೆಯ ಗುಣಗಳು ಹಾಗೂ ಮೌಲ್ಯಗಳನ್ನು ಚಿಕ್ಕಂದಿನಿಂದಲೇ ಅಳವಡಿಸಿಕೊಳ್ಳಲು ಸಹಾಯವಾಗುತ್ತದೆ. ಈ ಶ್ಲೋಕದಿಂದ ಕಾನ್ಸಂಟ್ರೇಷನ್ ಪವರ್ ಮಕ್ಕಳಲ್ಲಿ ಜಾಸ್ತಿ ಆಗುತ್ತದೆ. ಪರೀಕ್ಷಾ ಸಮಯದಲ್ಲಿ ಒತ್ತಡವನ್ನು ಕಡಿಮೆ ಮಾಡಲು ಹಾಗೂ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯಲು ಸಹಾಯವಾಗುತ್ತದೆ. ಇನ್ನೊಂದು ತುಂಬಾ ಮುಖ್ಯವಾಗಿ, ಮಕ್ಕಳು ಡೈಲಿ ಈ ಶ್ಲೋಕವನ್ನು ಹೇಳೋದ್ರಿಂದ ಅವರಲ್ಲಿ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಇದು ಅವರ ಮಾನಸಿಕ ಆರೋಗ್ಯವನ್ನು ಸುಧಾರಿಸಿ ಯಾವಾಗಲೂ ಸಂತೋಷದಿಂದ ಹಾಗೂ ಉತ್ಸಾಹದಿಂದ ಇರಲು ಸಹಾಯ ಮಾಡುತ್ತೆ. ಇನ್ನೊಂದೇನೆಂದರೆ, ಚಿಕ್ಕ ಪುಟ್ಟ ವಿಷಯಗಳಿಗೆ ಚಿಂತಿಸುವುದನ್ನು ಕಡಿಮೆ ಮಾಡಿ ಧೈರ್ಯದಿಂದ ಮುಂದೆ ಸಾಗುವಂತೆ ಮಾಡುತ್ತೆ. ಎಷ್ಟೆಲ್ಲ ಬೆನಿಫಿಟ್ಸ್ ಈ ಶ್ಲೋಕದಿಂದ ನಮ್ಮ ಮಕ್ಕಳಿಗೆ ಸಿಗುತ್ತಲ್ವಾ. ಅದಕ್ಕೆ ಹೇಳೋದು ನಮ್ಮ ಸನಾತನ ಧರ್ಮ ಅಂತ. ಬನ್ನಿ ಆಗಿದ್ರೆ ಆ ಶ್ಲೋಕ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಹೌದು, ನಾನು ಹೇಳಿರೋ ಶ್ಲೋಕ ಇದೆ. ಇದೊಂದು ಶ್ಲೋಕ ಬಂದುಬಿಟ್ಟು ವಿಷ್ಣು ಸಹಸ್ರನಾಮದಲ್ಲಿನ 19th ಸ್ಟ್ಯಾಂಜ. ಬನ್ನಿ ಈಗ ಇದೊಂದು ಶ್ಲೋಕನ ಹೇಗೆ ಪಾರಾಯಣ ಮಾಡಬೇಕು, ಹೇಗೆ ಪ್ರನೌನ್ಸ್ ಮಾಡಬೇಕು ಅನ್ನೊಂದು ಪದನೂ ಅಂತ ಹೇಳ್ಕೊಡ್ತೀನಿ. ಗಮನದಲ್ಲಿರಲಿ, ಯಾವತ್ತೂ ಶ್ಲೋಕನ ತಪ್ಪಾಗಿ ಪ್ರನೌನ್ಸ್ ಮಾಡಬಾರ್ದು. ನಿಮಗೆ ಈ ಒಂದು ಸ್ಟ್ಯಾಂಜ ನೋಡ್ತಿದ್ದಾಗೆ ಏನಾದರೂ ಡೌಟ್ ಅಂತ ಅನಿಸಿದರೆ ನಮ್ಮ ಚಾನಲ್ ಪ್ಲೇಲಿಸ್ಟಿಗೆ ಹೋಗಿ ಕ್ಲಾಸ್ 29 ಓಪನ್ ಮಾಡಿ. ಕ್ಲಾಸ್ 29ನಲ್ಲಿ 19 ಆ್ಯಂಡ್ 28 ಸ್ಟ್ಯಾಂಜ ಹೇಳ್ಕೊಟ್ಟಿದ್ದೀನಿ. ಆಗ ನಿಮಗೆ ಈ ಒಂದು ಸ್ಟ್ಯಾಂಜ ಸಿಗುತ್ತೆ. ಬನ್ನಿ ಈಗ ನಾನು ಒಂದು ಸಲ ಪಾರಾಯಣ ಮಾಡ್ತೀನಿ. ಮಹಾಬುದ್ಧಿರ್ಮಹಾವೀರ್ಯೋ ಮಹಾಶಕ್ತಿರ್ಮಹಾದ್ಯುತಿ ಅನಿರ್ದೇಶ್ಯ ವಪು ಶ್ರೀಮಾನ್ ಮೇಯಾತ್ಮ ಮಹಾದ್ರಿಧತ್. ಒಂದು ಸಲ, ಮಹಾಬುದ್ಧಿರ್ಮಹಾವೀರ್ಯೋ ಮಹಾಶಕ್ತಿರ್ಮಹಾದ್ಯುತಿ ಅನಿರ್ದೇಶ್ಯ ವಪು ಶ್ರೀಮಾನ್ ಮೇಯಾತ್ಮ ಮಹಾದ್ರಿಧತ್. ಕ್ಲಿಯರ್ ಅಲ್ವಾ? ಬನ್ನಿ ಹಾಗಿದ್ರೆ ಈ ಒಂದು ಶ್ಲೋಕದ ಅರ್ಥವನ್ನು ನೋಡೋಣ. ಮಹಾಬುದ್ಧಿ ಅಂದರೆ ಅಪಾರವಾದ ಜ್ಞಾನ ಉಳ್ಳವನು. ಮಹಾವೀರ್ಯ ಅಂದರೆ ಮಹಾನ್ ಪರಾಕ್ರಮಶಾಲಿ. ಮಹಾಶಕ್ತಿ ಅಂದರೆ ಹೆಚ್ಚಿನ ಶಕ್ತಿ ಉಳ್ಳವನು. ಮಹಾದ್ಯುತಿ ಅಂದರೆ ದೊಡ್ಡ ಕಾಂತಿ ಉಳ್ಳವನು, ಅಂದರೆ ಅಪಾರ ಕಾಂತಿ ಉಳ್ಳವನು. ಅನಿರ್ದೇಶ್ಯವಪು ಅಂದರೆ ವರ್ಣಿಸಲು ಅಸಾಧ್ಯವಾದ ರೂಪವುಳ್ಳವನು. ಶ್ರೀಮಾನ್ ಅಂದರೆ ಲಕ್ಷ್ಮೀ ದೇವಿಯ ಜೊತೆಗಿರುವವನು.
ಮೇಯಾತ್ಮ ಅಂದರೆ ಅಳೆಯಲು ಸಾಧ್ಯವಿಲ್ಲದ ಆತ್ಮಸ್ವರೂಪನು ಅಂತ ಅರ್ಥ. ಮಹಾದ್ರಿಧೃತ್ ಅಂದರೆ ಪರ್ವತವನ್ನು ಹೊತ್ತವನು ಎಂದರ್ಥ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಪ್ರತಿಯೊಬ್ಬರೂ ಹೈಪ್ ಬಟನ್ ಕ್ಲಿಕ್ ಮಾಡಿ. ಹೈಪ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಹೈಪ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.